ಸರ್ ಯಾಕೆ ಹೈಕಮಾಂಡ್ ಸೀರಿಯಸ್ ಆಗಿ ಪರಿಗಣಿಸ್ತಾ ಇಲ್ಲ ಅಂತ ಇಷ್ಟೆಲ್ಲ ಇದ್ರು ಸರ್ ನೀವು ಆರೋಪ ಮಾಡ್ತಾ ಇದ್ದೀರಿ. ನೀವು ಮೇಲಿನ ಮೊದಲಿಂದನೂ ನೀವು ಹೇಳ್ತಾ ಬಂದಿದ್ದೀರಿ ಅವರಿಗೆ ಮನೆ ಹಾಕ್ತಾ ಇದೆ ಯಾಕೆ ಹೈಕಮಾಂಡ್ ಅಷ್ಟು ಯಾಕನ್ನೋದು ನೀವೇ ಶೋಧನೆ ಮಾಡ್ರಿ. ಏನು ಒಂದಾದ್ರೆ ಹುದ್ದೆ ಕೊಡಬೇಕು ಸರ್. ಅವಾಗ ಯಾರಿಗೆ ಎಷ್ಟು ಸಚಿವ ಸ್ಥಾನ ಕೊಡಬೇಕು ಯಾರಿಗೆ ತದನಂತರ ಇಲ್ಲ ಯಾರಿಗೆ ನಾ ಬೇಡೇ ಇಲ್ಲಲ್ರಿ. ನಾ ಅವ್ರಿಗೆ ಹೋಗಿ ಎಲ್ಲಿ ಅಪ್ಪಾಜಿ ಅಲ್ಲಿ ನಾವು ಸಿದ್ದೇಶ್ವರ ಅಪ್ಪರಿಗೆ ಅಪ್ಪರ ಅಟ್ಟೆ ಹಿಂದಿನ ಯಡಿಯೂರಪ್ಪಗೆ ಅಪ್ಪಾಜಿ ಅನ್ನೋದು ಕಾಲು ಮುಗಿಯೋದು ಯಡಿಯೂರಪ್ಪಗೆ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡೋದು ನಾವು ಮಾಡಿಲ್ಲ. ಅದಕ್ಕಾಗಿಲ್ಲ ಸೆಂಟ್ರಲ್ ಅಲ್ಲೂ ಯತ್ನಾಳ್ ಜೊತೆ ಯಾರು ಯಾರೂ ಇಲ್ಲಪ್ಪ ಜಗತ್ತಿನಾಗ ಯಾರು ಯಾರ ಜೋಡ ಇಲ್ಲ. ಮುಂದೇನು ಕರೋನಾದಾಗ ಯಾರ ಜೋಡ ಯಾರಿದ್ರು? ಅಪ್ಪ ಮಕ್ಕಳಿಗೆ ಬಂದ್ರೆ ಮಕ್ಕಳೇ ನೋಡ್ಯಾರೇನು ಮುಟ್ಟ್ಯಾರೇನು ಹೆಂಡ್ತಿ ಮಕ್ಕಳ್ಯಾರು ಮುಟ್ಟ್ಯಾರೇನು? ಹಂಗೆ ನಾವು ಯಾರು ಬೇಕಾಗಿಲ್ಲ ನನಗೆ. ಜನ ನನ್ನ ಹಿಂದದಾರ. ನೀವು ಹೋಗಿ ಚಾಮರಾಜನಗರನಾಗ ಕೇಳ್ರಿ, ಕೋಲಾರನಾಗ ಕೇಳ್ರಿ, ಇಲ್ಲಿ ಬಸವ ಕಲ್ಯಾಣದಾಗ ಕೇಳ್ರಿ, ಏನು ಹೇಳ್ತಾರೆ? ಗೌಡ್ರ ನೀವು ಹಿಂಗೆ ಇರ್ತಾರೆ, ಮುಖ್ಯಮಂತ್ರಿ ಬಗ್ಗೆ ಏನೂ ಆಗೋದು ಬೇಡ, ಒಬ್ಬ ಖಡಕ್ ಮಾತಾಡೋ ಬೇಕಾಗೈತಿ ರಾಜ್ಯಕ್ಕೆ ಅದೀನಿ.